ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಪ್ರಮುಖವಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಇಂದ ಒಂದು ಮಾಹಿತಿನ ಕೊಟ್ಟಿದ್ವಿ. ಸೆಕೆಂಡ್ PUC ವಿದ್ಯಾರ್ಥಿಗಳ ಇಂಪ್ರೂವ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಒಂದು ಬದಲಾವಣೆಯನ್ನು ಕರ್ನಾಟಕ ರಾಜ್ಯದ ಒಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಶಿಕ್ಷಣ ಇಲಾಖೆ ಕಡೆಯಿಂದ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಾಕಷ್ಟು ಅಭ್ಯರ್ಥಿಗಳಿಗೆ ಕೆಲವೊಂದು ಗೊಂದಲಗಳು ಸಾಕಷ್ಟು ಒಂದು ಪ್ರಶ್ನೆಗಳು ಇತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದಾಗಿರುತ್ತೆ. ಆ ವಿಡಿಯೋದಲ್ಲಿ ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಇರುವಂಥ ಗೊಂದಲಕ್ಕೆ ಸಂಬಂಧಪಟ್ಟಂತೆ. ಯಾವ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ ಇಂಪ್ರೂವ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಆಗಿರತಕ್ಕಂಥ ಬದಲಾವಣೆ ಏನು, ಯಾಕೆ ಆಗಿದೆ, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತ ಇದ್ದೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸೆಕೆಂಡ್ PUC ಎಕ್ಸಾಮ್ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ರಿಸಲ್ಟ್ ಎಲ್ಲ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಕೂಡ ತಿಳಿಸ್ತಾ ಮೊದಲನೇದಾಗಿ ತಿಳ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು PUC ಪರೀಕ್ಷೆನ ಬರೀತಾ ಇದ್ದು ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಬಹಳ ಮುಖ್ಯವಾದಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದಾಗಿದ್ದನ್ನ ರಿಸಲ್ಟ್ ಬಂದ ತಕ್ಷಣ ಒಂದು ಮಾರ್ಕ್ಸ್ ಕಡಿಮೆ ಆಯಿತು ಅಥವಾ ಜಾಸ್ತಿ ಮಾರ್ಕ್ಸ್ಗಾಗಿ ಇನ್ನೊಂದು ಪರೀಕ್ಷೆ ಆಗಿರ್ಬೋದು, ವಾರ್ಷಿಕವಾಗಿ 3 ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆಯವರೆಲ್ಲ ಮಾಹಿತಿನ ಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಕಳೆದ ವರ್ಷಗಳೆಲ್ಲ ಅದು ಸಾಮಾನ್ಯವಾಗಿ ನಿಮ್ಮ ಒಂದು ಕಾಲೇಜುಗಳಲ್ಲೂ ಕೂಡ ತಿಳಿಸಿದ್ರು. ಈಗ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂದರೆ ಹೊಸದಾಗಿ ಏನಿದು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ತಿಳಿಯೋದರೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ತಿಳಿಸುವಂಥದ್ದರೆ ಒಂದು ವಿಷಯದಲ್ಲೂ ಕೂಡ ಅವರು ಮಾಹಿತಿನ ಕೊಟ್ಟಿರ್ತಾರೆ, ಗಮನಿಸ್ಕೋಬೋದಾಗಿರುತ್ತೆ ಇಲ್ಲಿ. ಪ್ರಮುಖವಾಗಿರ್ತಕ್ಕಂಥ ಒಂದೊಂದು ಅಪ್ಡೇಟನ್ನು ತಿಳ್ಕೊಳ್ಳುವಂಥದ್ದರೆ ಯಾರಿಗೆ ಅನ್ವಯ ಆಗುತ್ತೆ ಅಂತ ಹೇಳಿದರೆ ರೆಗ್ಯುಲರ್ ಮತ್ತು ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ ಅಂತಕ್ಕಂಥ ಮಾಹಿತಿನಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಯಾವ ವಿದ್ಯಾರ್ಥಿಗಳಿಗೆ ಮತ್ತೆ ಯಾಕೆ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವಂಥದ್ದರೆ ಬಹಳ ಒಂದು ಹಳೆಯ ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಡೇಟಾ ನಿರ್ವಹಣೆಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಕೂಡ ಆಗ್ತಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಅಂಕಪಟ್ಟಿಗಳನ್ನು ಮಾರ್ಕ್ಸ್ಗಳನ್ನು ಪದೇ ಪದೇ ಪ್ರಿಂಟ್ ಮಾಡೋದು ಆಗಿರ್ಬೋದು, ಹಳೆಯ ಮಾರ್ಕ್ಸ್ ಕಾರ್ಡ್ಗಳನ್ನು ವಾಪಸ್ ಪಡ್ಕೊಳ್ಳೋದಾಗಿರ್ಬೋದು, ಒಂದು ಪ್ರಕ್ರಿಯೆ ಕೂಡ ಸಂಕೀರ್ಣ ಆಗಿತ್ತು, ಕಷ್ಟಕರ ಆಗ್ತಿತ್ತು ಅಂತ ಹೇಳ್ಬೋದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಸ್ತು ತರಲು ಮತ್ತು ತಕ್ಷಣವೇ ಉನ್ನತ ಶಿಕ್ಷಣಕ್ಕೆ ಸೇರುವ ವಿದ್ಯಾರ್ಥಿಗಳನ್ನು ಉತ್ತೇಜನ ಮಾಡುವಂಥ ನಿಯಮಕ್ಕಾಗಿ ಈ ನಿಯಮಗಳನ್ನು ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇದ್ದು ಹಾಗಿದ್ರೆ ಒಂದು ಪ್ರಮುಖ ಆಗಿರತಕ್ಕಂಥ ಬದಲಾವಣೆಗಳನ್ನು ನೋಡುವಂತಂದ್ರೆ ಈ ಹಿಂದೆ ಎಷ್ಟು ವರ್ಷಗಳ ನಂತರ ಬೇಕಾದರೂ ಕೂಡ ಒಂದು ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಬರೀಲಿಕ್ಕೆ ಅವಕಾಶ ಇತ್ತು ಅಂತ ಹೇಳ್ಬೋದು. ಆದರೆ ಇನ್ನು ಮುಂದೆ ಹಾಗೆ ಮಾಡಲು ಅವಕಾಶ ಬರುವುದಿಲ್ಲ ಅಂತಕ್ಕಂಥ ಮಾಹಿತಿನ ಈ ಒಂದು ಹೊಸ ಒಂದು ಪರಿಷ್ಕೃತ ಆದೇಶದಲ್ಲಿ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಹೊಸ ಕಾಲಮಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ನೀವು ದ್ವಿತೀಯ PUC ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡ ಅದೇ ಸಾಲಿನಲ್ಲಿ ಅಂದರೆ ಕರೆಂಟ್ ಇಯರ್ ನಡೆಯುವ ಪರೀಕ್ಷೆಗಳಾಗಿರ್ಬೋದು ಹಾಗೂ ಅದರ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ನೆಕ್ಸ್ಟ್ ಒನ್ ಅಕಾಡೆಮಿಕ್ ಇಯರ್ನಲ್ಲಿ ನಡೆಯುವ ಪರೀಕ್ಷೆಗಳಿಗೆ ಮಾತ್ರ ಇಂಪ್ರೂವ್ಮೆಂಟ್ ಪರೀಕ್ಷೆನ ಬರೆಯೋದಕ್ಕೆ ಅವಕಾಶ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಗಮನಕ್ಕೆ ತಿಳಿಸುವಂಥದ್ದು ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. 2024-25ನೇ ಶೈಕ್ಷಣಿಕ ಒಂದು ಸಾಲಿನಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂತ ಅನ್ಕೊಳ್ಳಿ. ಅದೇ ವರ್ಷದಲ್ಲಿ ನಡೀತಕ್ಕಂಥ ಒಂದು 1ನೇ ಪರೀಕ್ಷೆ ಆಗಿರ್ಬೋದು, 2ನೇ ಪರೀಕ್ಷೆ, 3ನೇ ಪರೀಕ್ಷೆ ನೀವು ಅಟೆಂಡ್ ಮಾಡಿರ್ಬೋದು. ಹಾಗೂ ಮುಂದಿನ ವರ್ಷ ಅಂದರೆ 2025-26ನೇ ಒಂದು ಪರೀಕ್ಷೆಗಳಿಗೆ ಮಾತ್ರ ನೀವು ಅಂಕ ಸುಧಾರಣೆಗಾಗಿ ಅಂದರೆ ಅಂಕವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿ ಮತ್ತೆ ಪರೀಕ್ಷೆಯನ್ನು ಬರೀಬೋದಾಗಿರುತ್ತೆ. ಅದಾದ ನಂತರ ನೀವು ಹಳೆಯ ಅಭ್ಯರ್ಥಿಯಾಗಿ ಪರಿಗಣಿಸುತ್ತೀರಿ ಮತ್ತು ಇಂಪ್ರೂವ್ಮೆಂಟ್ ಪರೀಕ್ಷೆಗೆ ಅವಕಾಶ ಇರುವುದಿಲ್ಲ ಅಂತಕ್ಕಂಥ ಮಾಹಿತಿಯಲ್ಲಿ ಸ್ಪಷ್ಟವಾಗಿರೋದಾಗಿರುತ್ತೆ. ಎಕ್ಸಾಂಪಲ್ ಮುಖಾಂತರ ನಿಮಗೆ ಅರ್ಥ ಮಾಡ್ತೀನಿ. ಮತ್ತೆ ಕೆಲವೊಂದು ಅಭ್ಯರ್ಥಿಗಳಿಗೆ ಹಲವಾರು ರೀತಿಯಂಥ ಪ್ರಶ್ನೆ ಡೌಟ್ಸ್ಗಳು ಇರಬಹುದಾಗಿರುತ್ತೆ. ಕನ್ನಡದ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇರುವಂತಹ ಸಂದರ್ಭದಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ನಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕೂಡ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಐಡಿಗಳಿಂದ ಮೆಸೇಜ್ ಬಂದಾಗ ನಿಮ್ಮ ಐಡಿ ನಮಗೆ ತಲುಪ್ತೇನೆ ಇರಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಪ್ರಮುಖವಾಗಿ ಈಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಇರುವಂತಹ ಇನ್ನಷ್ಟು ಪ್ರಶ್ನೆಗಳನ್ನು ತಿಳ್ಕೊಳ್ತಾರೆ. ಒಂದು ಯಾರೆಲ್ಲ ಅಭ್ಯರ್ಥಿಗಳಿಗೆ ಸ್ಕೋರ್ ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರೋ ಅಂತ ಅಭ್ಯರ್ಥಿಗಳು ಲೇಟ್ ಮಾಡಬೇಡಿ. ಮತ್ತೆ ಸಮಯದ ನಿಗದಿತ ದಿನಾಂಕ ಏನು ಕೊಟ್ಟಿರ್ತಾರಲ್ಲ ಆ ಸಮಯದೊಳಗಡೆ ಪರೀಕ್ಷೆಯನ್ನು ಬರೆದು ನಿಮ್ಮ ರಿಸಲ್ಟ್ ಅನ್ನು ಕೂಡ ಉತ್ತಮ ಪಡಿಸ್ಕೋಬಹುದಾಗಿರುತ್ತೆ. ಹಾಗೆ ಪ್ರಮುಖವಾಗಿ ಇಲಾಖೆ ಕಡೆಯಿಂದ ಒಂದು ಆದೇಶದ ಒಂದು ಪ್ರತಿಗಳಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಅದನ್ನು ಕೂಡ ತಿಳಿಸುವಂತಿದ್ದಾರೆ. ಈ ಒಂದು ಬದಲಾವಣೆ ಆಗಿರೋದ್ರಿಂದ ಕೆಲವೊಂದು ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ರೀತಿ ಕಂಡ್ರು ಕೂಡ ಇನ್ನು ಕೆಲವೊಂದು ಅಭ್ಯರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ರೀತಿಯಲ್ಲಿ ಅಥವಾ ಮತ್ತೆ ನಮಗೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ರೀತಿಯಲ್ಲಿ ಕಂಡು ಬರ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಬಟ್ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಇರುವಂಥ ಆದೇಶದ ಒಂದು ಪ್ರತಿಯನ್ನು ನಿಮಗೆ ತೋರಿಸಿ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಿದ್ವಲ್ಲ. ಈ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ 2024ರ ಒಂದು ಜೂನ್ 4, 2024 ಈ ಒಂದು ಸಂದರ್ಭದಲ್ಲಿ ಎತ್ತಲ ಪರಿಷ್ಕೃತ ಆದೇಶ ಎಲ್ಲ ಕೋರಿರುವಂಥದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಅಂದರೆ ಜೂನ್ 2024ರ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 2024ರ ಪರೀಕ್ಷೆ 1ಕ್ಕೆ ಮತ್ತು ನಂತರದ ಪರೀಕ್ಷೆಗಳಲ್ಲಿ ನೋಂದಣಿ ಮಾಡಿಕೊಂಡ ಎಲ್ಲ ವಿಧದ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 2024ಕ್ಕೂ ಮೊದಲು ನೀವೇನಾದರೂ ಪರೀಕ್ಷೆಯನ್ನು ಬರೆದಿರುವಂಥ ಸಂದರ್ಭದಲ್ಲಿ ಈ ಇಂಪ್ರೂವ್ಮೆಂಟ್ ಪರೀಕ್ಷೆಗೆ ನಿಮಗೆ ಅವಕಾಶ ಇರೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನಿಯಮ ಆಗಿರುವಂಥದ್ದು ಏನಿರುತ್ತಲ್ಲ 2024ರ ನಂತರದಿಂದ ಇದು ಅನ್ವಯ ಆಗ್ತಿರುವಂಥದ್ದಾಗಿರುತ್ತೆ. 2024ರ ಪರೀಕ್ಷೆಗೆ 1 ನೀವು ಬರೆದು ಪರೀಕ್ಷೆ 2 ಕೂಡ ಬರೆದು ಪರೀಕ್ಷೆ 3 ಕೂಡ ಬರೆದಿದ್ದಾರೆ ಅಂದರೆ 2025ರ ಒಂದು ಸಾಲ ಏನಿರುತ್ತಲ್ಲ ಆ ಸಂದರ್ಭಕ್ಕೂ ಕೂಡ ಆ ನಂತರದಲ್ಲಿ ಕಂಟಿನ್ಯೂ ಆಗಿ ಬಂದಿರೋದಾಗಿರುತ್ತೆ. 2026ರಲ್ಲಿ ಈ ಬಾರಿ ಪರೀಕ್ಷೆಯನ್ನು ಬರೀತಿರುವಂಥ ಅಭ್ಯರ್ಥಿಗಳಿಗೆ ಈ ವರ್ಷ ಆಗಿರ್ಬೋದು, ನಂತರ 2027ಕ್ಕೂ ಕೂಡ ಅಂದರೆ ತಕ್ಷಣದ 1 ವರ್ಷ ಅಂತಲೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸಬಹುದಾಗಿರುತ್ತೆ. ಅಂದರೆ ಆ ಅಭ್ಯರ್ಥಿಗಳಿಗೆ ದ್ವಿತೀಯ PUC ಪರೀಕ್ಷೆ 1ಕ್ಕೆ ನೋಂದಣಿ ಮಾಡಿಕೊಂಡಿರುವಂಥ ಅಭ್ಯರ್ಥಿಗಳು ಹೊಸ ಹಾಗೂ ಖಾಸಗಿ ಪುನರಾವರ್ತಿತ ವಿದ್ಯಾರ್ಥಿಗಳು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಇಂಪ್ರೂವ್ಮೆಂಟ್ ಅವಕಾಶವನ್ನು ಅದೇ ಶೈಕ್ಷಣಿಕ
ವರ್ಷದಲ್ಲಿ ನಡೆಸುವ ಪರೀಕ್ಷೆಗಳಿಗೆ ಹಾಗೂ ತಕ್ಷಣದ 1 ವರ್ಷದಲ್ಲಿ ಶೈಕ್ಷಣಿಕ ಸಾಲಿಗೆ ಮಾತ್ರ ಸೀಮಿತಗೊಳಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನೀವು ಬರೆಯುವಂಥ ಅಕಾಡೆಮಿಕ್ ಇಯರ್ ಇರುತ್ತಲ್ಲ ಒಂದು, ಅದರ ನಂತರದ 1 ವರ್ಷಕ್ಕೆ ಮಾತ್ರ, ಮತ್ತೆ ಮಧ್ಯದಲ್ಲಿ ನೀವು ಗ್ಯಾಪ್ ಮಾಡಿ ಆಮೇಲೆ ಬರ್ಕೊಂಡು ಹಾಗೆ ಅಂತ ಇದ್ರೆ ಸೊ ಆ ನಿಯಮ ಬರೋದಿಲ್ಲ ಅಂತಕ್ಕಂಥದ್ದು ತಿಳಿಸಿರುವಂಥದ್ದಾಗಿರುತ್ತೆ. ಸ್ಪಷ್ಟ ಆಗಿದೆ ಅಂತ ಅನ್ಕೊಂಡಿದ್ದಾರೆ ಅಭ್ಯರ್ಥಿಗಳಿಗೆ. ಹೆಚ್ಚುವರಿ ಪ್ರಶ್ನೆಗಳಿರುವಂಥ ಸಂದರ್ಭದಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಇಲ್ಲಿ ಕೂಡ ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ಕೊಂತ ಇದ್ದಾರೆ ಅಭ್ಯರ್ಥಿ.